ನಮಸ್ಕಾರ ಗೆಳೆಯರೇ, ಇವತ್ತು ಸಿದ್ಧರ ಬೆಟ್ಟಕ್ಕೆ ಬಂದಿದ್ದೀವಿ. ಈಗ ಬಲಗಡಿಕೆ ನೋಡಿ, ಇದು ಸರ್ಕಲ್ಲು, ಬಸ್ ಸ್ಟ್ಯಾಂಡು. ಬಸ್ಗಳೆಲ್ಲ ಬಂದು ಇಲ್ಲೇ ನಿಲ್ಲೋದು. ನಾವು ಕಾರಾಗಿ ಬಂದಿದ್ದೀವಿ ನೋಡಿ. ಈಗ ಒಳಕ್ಕೆ ಕಟ್ಟಾಗ್ತಾ ಇದ್ದೀವಿ, ಹೋಗ್ತಾ ಇದ್ದೀವಿ. ಇಲ್ಲಿ ಕಾರ್ ಪಾರ್ಕಿಂಗು ರಸೀದಿ ತಗೊಬೇಕು. ರಸೀದಿ ತಗೋಬೇಕು. ಗಾಡಿಗೆ 10 ರೂಪಾಯಿ, ಕಾರಿಗೆ 20 ರೂಪಾಯಿ ಚೇಂಜು ಮಾಡ್ತಾರೆ. ಎಷ್ಟಣ್ಣ? ನೋಡಿ, ನಾನು ಕೊಡ್ತಾ ಇದ್ದೀನಿ 20 ರೂಪಾಯಿ. ನೋಡಿ ಸ್ನೇಹಿತರೆ, ಇಲ್ಲಿಂದ ಈಗ ಮೆಟ್ಲುಗಳು ಸ್ಟಾರ್ಟ್ ಆಗ್ತವೆ. ಶ್ರೀ ಸಿದ್ದೇಶ್ವರ ಸ್ವಾಮಿ ಕ್ಷೇತ್ರ. ಇದು ಸಂಜೀವಿನಿ ಬೆಟ್ಟ. ಇಲ್ಲಿ ಎಲ್ಲ ಥರ ಔಷಧಿಗಳು, ಸಸ್ಯಗಳು ಇದ್ದಾವೆ ಅಂತ ಹೇಳ್ತವ್ರೆ. ನೋಡಿ, ಇಲ್ಲಿ ಮೆಟ್ಲಿಗೆ ನಮಸ್ಕಾರ ಮಾಡಿಕೊಂಡು, ಈ ಸ್ವಾಮಿಯರು ಯಾರ ಯೂಟ್ಯೂಬರ್ ಅಂತ ನಮ್ಮನ್ನು ಖುಷಿಯಿಂದ ನೋಡ್ತಾ ಇದ್ದಾರೆ. ನೋಡಿ, ನಮಗೆ ಬಾಯ್ ಮಾಡ್ತಾರೆ. ಈಗ ನೋಡಿ, ಮೆಟ್ಲತ್ತಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ, ಹತ್ತಾ ಇದ್ದೀವಿ ನೋಡಿ. ಇವತ್ತು ಕಾರ್ತಿಕ್ ಸೋಮವಾರ, ಜನಗಳು ಜಾಸ್ತಿ ಇದ್ದಾರೆ ನೋಡಿ. ಮೆಟ್ಲುಗಳು ಖಾಲಿನೇ ಇಲ್ಲ, ಅಷ್ಟು ಜನ ಬಂದಿದ್ದಾರೆ. ಬೆಳಗಿನ ಜಾವ 4 ಗಂಟೆಯಿಂದನೂ ಜನ ಇದ್ದಾರಂತೆ. ನೋಡಿ, ಇಲ್ಲಿ ಚುರುಮುರಿ, ಮಜ್ಜಿಗೆ, ಆಮೇಲೆ ಹಣ್ಣು, ಜ್ಯೂಸು ಎಲ್ಲ ಸಿಗ್ತೈತೆ. ಹೊಟ್ಟೆ ಹಸ್ತರು ತಿಂದ್ಕೊಂಡು ಹತ್ತಾರೆ ಮೇಗಡೆಗೆ ನೋಡಿ. ನೋಡಿ, ನಾವು ಸಾಕಾಯಿತು, ಒಂದು ಸ್ವಲ್ಪ ಹೊತ್ತು ಕುಂತಿದ್ದೀವಿ.
ಇನ್ನು ಬೆಳಿಗ್ಗೆ 8-8:30 ಟೈಮು. ಜನ ನಾಳೆ ದರ್ಶನ ಮಾಡಿ ವರ್ಷ ನಡೀತಾ ಇದ್ದಾರೆ. ನಾವೀಗ ಹತ್ತಾ ಇದ್ದೀವಿ. ಅವರು ಬೆಳಿಗ್ಗೆ ಒಂದು 5-5:30 6 ಗಂಟೆಗೆ ಹತ್ತಿರೋರು ನೋಡಿ. ಎಲ್ಲ ಮೆಟ್ಲುಗಳಿಗೂ ಪೂಜೆ ಮಾಡಿಕೊಂಡು ಭಕ್ತಾದಿಗಳು ಹತ್ತಾ ಇದ್ದಾರೆ ನೋಡಿ. ಪ್ರತಿಯೊಂದು ಮೆಟ್ಲಿಗೂ ಅರಿಶಿನ ಕುಂಕುಮ ಹೂವು ಪೂಜೆ ಮಾಡ್ಕೊಂಡು ಹತ್ತಾ ಇದ್ದಾರೆ. ನೋಡಿ, ನಾನು ನನ್ನ ಮಗಳು ಹತ್ತಾ ಇದ್ದೀವಿ. ನನ್ನ ಮಗಳು ನನ್ನ ಜೊತೆಲೇ ಹತ್ತಿತ್ತಾವಳೆ, ಚಿಕ್ಕ ಮಗಳು ನೋಡಿ. ಈಗ ಹಳೆ ಒಂದು 9 ಗಂಟೆ ಆಗಿದೆ. ನೋಡಿ, ಇದು ಜಾರಬಂಡಿ ಪೈಪ್ ಕೊಳಾಕಿದ್ದಾರೆ. ನಿಧಾನಕ್ಕೆ ಹತ್ತಬೇಕು, ನಿಧಾನಕ್ಕೆ ಇಳಿಬೇಕು. ಏನಾರ ಸ್ಲಿಪ್ ಆದರೆ ಪಾತಾಳನೇ ಗತಿ ನೋಡಿ. ಬೆಟ್ಟ ಮೇಲಿಂದನ ಕೆಳಗಡೆಗೆ ನೋಡ್ತಾ ಇದ್ದೀವಿ. ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ. ಸಣ್ಣ ಸಣ್ಣ ಮನೆಗಳು ಬೆಟ್ಟದ ಮೇಲಿಂದ ನೋಡ್ತಾ ಇರೋದು ನೋಡಿ. ಫುಲ್ಲು ರಶ್ಶು, ಆ ಕಡೆಯಿಂದ ಈ ಕಡೆಯಿಂದ. ಅದು ಜಾರಬಂಡಿ ನೋಡಿ. ಕೋತಿಗಳು ಹೆಂಗೆ ಕುಂತಿದ್ದಾವೆ ನೋಡಿ. ಮೇಲೆ ಕಾಣ್ತಿರುತ್ತೆ ದೇವಸ್ಥಾನ. ಅದು ದೇವಸ್ಥಾನ ಗೋಡೆ ಕಟ್ಟಿಲ್ಲ, ಕಲ್ಲುಗಳು, ಗುಂಡುಗಳು, ದೊಡ್ಡ ದೊಡ್ಡ ಗುಂಡುಗಳು ನೋಡಿ. ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಮೇಲ್ಗಡೆಗೆ. ನೋಡಿ, ಲಿಂಗದ್ದು ಆ ಕಲ್ಲಲ್ಲಿ ಪೇಂಟ್ ಮಾಡಿದ್ದಾರೆ ನೋಡಿ. ಹತ್ತಕ್ಕೆ ಆಗ್ತಾಯಿಲ್ಲ, ಅಷ್ಟು ಜನ. ಇಳಿಯಬೇಕಾದ್ರೂ ಕಷ್ಟ, ಹತ್ಬೇಕಾದ್ರೂ ಕಷ್ಟ. ಅದು ಒಂದೇ ಲೈನ್ ಇರೋದು, 2 ಲೈನ್ ಇಲ್ಲ ನೋಡಿ. ಇನ್ನೇನು ಇನ್ನೊಂದು 50 ಮೆಟ್ಲು ಹತ್ಬಿಟ್ರೆ ನಮಗೆ ದೇವಸ್ಥಾನ ಸಿಕ್ತು. ಅಲ್ಲೂ ಫುಲ್ ರಶ್ಶು. ನೋಡಿ, ಫುಲ್ ರಶ್ಶು ಜನ. ಹತ್ತಕ್ಕೆ ನೋಡಿ, ಪಾಪ ಮೆಟ್ಲಿಲ್ದಲೆ ಎಷ್ಟು ಜನ ಬಳಸ್ಕೊಂಡು ಹತ್ತವ್ರೆ ನೋಡಿ. ಲೈನಲ್ಲಿ ಹೋಗ್ತಾ ಇರಬೇಕು. ಇಷ್ಟು ಜನ ನಾನು ಯಾಸಲ್ಲೂ ನೋಡಿಲ್ಲ. ನಾವು ವರ್ಷಕ್ಕೊಂದ್ಸಲ ಹೋಗ್ತಾ ಇರ್ತೀವಿ, ವರ್ಷಕ್ಕೆ 2 ಸಲ ಹೋಗ್ತಾ ಇರ್ತೀವಿ. ಅದು ಇಷ್ಟು ಜನ ನೋಡಿ ಸಿಗೋದು. ಅಲ್ಲಿ ಪೇಂಟ್ ಮಾಡಿದ್ದಾರೆ, ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ. ಫುಲ್ಲು ಜನ. ನೇನು ಮೇಲಕ್ಕೆ ಬಂದು ನೋಡಿ, ಇವ್ರು ದರ್ಶನ ಮಾಡ್ಕೊಂಡು ಇಳಿತಾ ಇದ್ದಾರೆ. ಫೋಟೋ ತಗೊಳ್ತಾ ಇದ್ದಾರೆ ಅಷ್ಟು ಜನ. ಅಷ್ಟು ಜನ ದರ್ಶನ ಮಾಡ್ಕೊಬಂದು ಕುಂತಿದ್ದಾರೆ. ದೇವಸ್ಥಾನ ಒಳಗೆ ಹೋಗೋದೇ ಒಂದು ಲೈನು, ಆಚೆ ಕಡೆಗೆ ಬರೋಕ್ಕೆ ಒಂದು ಲೈನ್ ಮಾಡಿದ್ದಾರೆ ನೋಡಿ. ಹೂವು ಹಣ್ಣು ದೇವ್ರ ಪೂಜೆಗೆ ಅಷ್ಟು ಜನ ತಿಂಡಿ ಮಾಡ್ತಾಯಿದ್ದಾರೆ. ನಾವು ಈಗಿನ ಹೋಗ್ತಾ ಇದ್ದೀವಿ ನೋಡಿ. ಮಕ್ಕಳದ್ದು ಆಟೋ ಸಾಮಾನು ನೋಡಿ. ಮುಂದೆ ಫುಲ್ಲು ಜನ ರಶ್ಶು ನೋಡಿ, ಫುಲ್ ರಶ್ಶು. ಲೈನಲ್ಲಿ ನಿಂತ್ಕೊಂಡು 1.5 ಗಂಟೆ ಟೈಮ್ ಆಯಿತು ಒಳಗಡೆಗೆ ಹೋಗೋಕ್ಕೆ ನೋಡಿ. ಫುಲ್ ರಶ್ ಇದೆ.
ನೋಡಿ. ಫುಲ್ ರಶ್ ನೋಡಿ. ಹೂವು, ಬಾಳೆಹಣ್ಣು ಎಲ್ಲ ಮೇಗಡೆಗೆ ಸಿಗ್ತವೆ. ಕ್ಯೂ ಅಂತ